ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಿರೋದು. ಇವತ್ತಿನ ಸಂಚಿಕೆಯಲ್ಲಿ ನಾವು ಉತ್ತರಹಳ್ಳಿಯ ಶ್ರೀ ಮಾರಮ್ಮ ದೇವಿ ಬಗ್ಗೆ ತಿಳ್ಕೊಳ್ಳೋಣ. ಈ ದೇವಿಯು ಉತ್ತರಹಳ್ಳಿಯ ಗ್ರಾಮ ದೇವತೆಯಾಗಿದ್ದಾಳೆ ಹಾಗೂ ಬಂದ ಭಕ್ತಾದಿಗಳ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುತ್ತಾಳೆ. ನಾವಿವತ್ತು ಏನು ತಿಳ್ಕೊಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ, ಅಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಡೆಯುತ್ತೆ ವರ್ಷಕ್ಕೊಂದ್ಸತಿ. ಅದು ಚಾಮುಂಡೇಶ್ವರಿ ಜನ್ಮ ದಿನೋತ್ಸವ ಅಂತ. ಚಾಮುಂಡೇಶ್ವರಿ ಜನ್ಮ ದಿನೋತ್ಸವದ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಉತ್ಸವ ಮೂರ್ತಿನ ಸವಾರಿ ಅಂತ ಕೇಳ್ತಾರೆ. ಸವಾರಿ ಅಂದರೆ ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತಾ ಇಲ್ವೋ ಅಂತ ಮನಸ್ಸಲ್ಲಿ ಇಟ್ಕೊಂಡು, ಆ ದೇವಿ ಎಡಗಡೆ ತಿರುಗಿದ್ರೆ ಆಗಲ್ಲ ಅಂತ, ಬಲಗಡೆ ತಿರುಗಿದ್ರೆ ಆಗುತ್ತೆ ಅಂತ ಒಂದು ಇದು ಕೇಳ್ತಾರೆ ಫ್ರೆಂಡ್ಸ್. ಅದು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆ ಪ್ರಶ್ನೆ ಕೇಳಿದಾಗ ದೇವರು ಎಡಗಡೆ ಅಥವಾ ಬಲಗಡೆ ತಿರುಗಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಸೂಚಿಸುತ್ತೆ ಫ್ರೆಂಡ್ಸ್. ಈ ದೇವಸ್ಥಾನದಲ್ಲಿ ವರ್ಷಕ್ಕೊಂದ್ಸತಿ ಚಾಮುಂಡೇಶ್ವರಿ ಜನ್ಮ ದಿನೋತ್ಸವದ ಪ್ರಯುಕ್ತ ಬೆಳಿಗ್ಗೆ ಚಂಡಿಕಾ ಹೋಮ ನಡೆಯುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಚಂಡಿಕಾ ಹೋಮ ನಡೆದು ನಂತರ ತೀರ್ಥ ಪ್ರಸಾದ ವಿನಿಯೋಗ ಆಗುತ್ತೆ. ತದನಂತರ ಸಾಯಂಕಾಲ ನೋಡ್ತಾ ಇರ್ಬೋದು, ಈ ಥರ ದೇವಿನ ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ತಾರೆ. ತುಂಬ ಶಕ್ತಿಶಾಲಿ ದೇವತೆ ಈ ಮಾರಮ್ಮ ದೇವಿ. ಉತ್ತರಹಳ್ಳಿಯಲ್ಲಿ ನೀವು ಬಂದು ಪೆಟ್ರೋಲ್ ಬ್ಯಾಂಕ್ ಆಪೋಸಿಟ್ ಇದೆ ದೇವಸ್ಥಾನ. ಇದು ನೀವು ನೋಡ್ತಾ ಇರ್ಬೋದು. ಇಲ್ಲಿ ತುಂಬ ಅದ್ದೂರಿಯಾಗಿ ನಡೆಯುತ್ತೆ ಫ್ರೆಂಡ್ ಅದು ಹಬ್ಬ. ನಾವು ಹೋಗಿದ್ದು ಆ್ಯಕ್ಚುಲಿ ನಮ್ಮ ಏರಿಯಾದಲ್ಲೇ ಇರೋದು ದೇವಸ್ಥಾನ. ನಾವು ಪ್ರತಿ ವರ್ಷವಂತೆ ಈ ವರ್ಷವೂ ಹೋಗಿ ವಿಸಿಟ್ ಮಾಡಿದ್ದೀವಿ. ಈ ದೇವಿಗೆ ವಿಶೇಷ ಅಲಂಕಾರ ನೀವು ನೋಡ್ತಾ ಇರ್ಬೋದು. ಇಲ್ಲಿ ವಿಶೇಷ ಅಲಂಕಾರ ಮಾಡಿರ್ತಾರೆ. ಅವತ್ತಿನ ದಿನ ತುಂಬ ಚೆನ್ನಾಗಿ ಅದ್ಭುತವಾಗಿ ದೇವಿ ಕಾಣಿಸ್ತಾ ಇರ್ತಾಳೆ ಅವತ್ತೊಂದು ದಿನ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಹಾಗೆ ದೇವಿಗೆ ಫಲಪಂಚಾಮೃತ ಅಭಿಷೇಕ ನಡೆಯುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಫಲಪಂಚಾಮೃತ ಅಭಿಷೇಕ ನಡೆದ ನಂತರ ಅಲಂಕಾರ ಆಗಿ ದೇವಿ ಉತ್ಸವಕ್ಕೆ ಹೊರಡ್ತಾಳೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಇವಾಗ ನೋಡ್ತಿರೋದು ದೇವಸ್ಥಾನ ಕಟ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಿದೆ, ಜೀರ್ಣೋದ್ಧಾರ. ಅದಕ್ಕೋಸ್ಕರ ದೇವ್ರನ್ನ ಬೇರೆ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಕುಂಭ ಆವಾಹನೆ ಮಾಡಿ. ನಂತರ ದೇವಸ್ಥಾನ ಪೂರ್ಣ ಆದಮೇಲೆ ತಿರ್ಗಿ ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ ಫ್ರೆಂಡ್. ಇವಾಗ ನೋಡ್ತಾ ಇರ್ಬೋದು ದೇವಿಗೆ ಅಭಿಷೇಕ ನಡೀತಿದೆ. ತುಂಬ ಅದ್ಭುತವಾಗಿ ಹಾಲಿನ ಅಭಿಷೇಕ ಮಾಡ್ತಿದ್ದಾರೆ ಅರ್ಚಕರು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಅರಿಶಿನ, ಕುಂಕುಮ, ಗಂಧ, ಈ ಥರ ನಾನಾ ವಿಧವಾಗಿ ದೇವಿಗೆ ಅಭಿಷೇಕ ನಡೆಯುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ನಡೀತಿರೋದು ಪಂಚಾಮೃತ ಅಭಿಷೇಕ.
ಅಭಿಷೇಕ ಎಲ್ಲ ಆದ ನಂತರ ದೇವಿನ ನೀಟಾಗಿ ಅಲಂಕಾರ ಮಾಡಿರ್ತಾರೆ. ನೀವು ನೋಡ್ತಾ ಇರ್ಬೋದು, ಅಭಿಷೇಕ ಆಗಿದ್ದ ನಂತರ ಅಲಂಕಾರ ನೀವು ನೋಡ್ತಾ ಇರ್ಬೋದು. ವಿಜೃಂಭಣೆಯಿಂದ ಅಲಂಕಾರ ಮಾಡಿರ್ತಾರೆ ಫ್ರೆಂಡ್ಸ್. ದೇವಿಗೆ ವಿಶೇಷವಾಗಿರುತ್ತೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ನಂತರ ದೇವಿನ ಉತ್ಸವಕ್ಕೆ ಕರ್ಕೊಂಡು ಹೋಗ್ತಾರೆ. ತುಂಬ ಅದ್ಭುತವಾಗಿ ಉತ್ಸವ ಜರುಗುತ್ತೆ ದೇವಿಗೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್. ದೇವಿಗೆ ಅಲಂಕಾರ ಆಗಿ ಮಹಾಮಂಗಳಾರತಿ ನಡೀತಿದೆ. ಮಹಾಮಂಗಳಾರತಿ ಆಗಿದ್ದ ನಂತರ ದೇವಿನ ಉತ್ಸವಕ್ಕೆ ಕರ್ಕೊಂಡು ಹೋಗ್ತಾರೆ. ಉತ್ಸವದಲ್ಲಿ ಏನು ಸ್ಪೆಷಲ್ ಅಂದರೆ, ಉತ್ಸವಕ್ಕೆ ಕರ್ಕೊಂಡು ಹೋಗೋದಕ್ಕಿಂತ ಒಂದಿನದ ಹಿಂದೆಗಡೆ ದೇವಿ ಎಲ್ಲೆಲ್ಲಿ ಹೋಗ್ತಾಳೆ ಅಲ್ಲೆಲ್ಲ ಮಾರ್ಗಬಲಿ ಅಂತ ಒಂದು ಬಲಿ ಪ್ರಕ್ರಿಯೆ ನಡೆಯುತ್ತೆ. ಮಾರ್ಗಬಲಿ ಅಂದರೆ ಕುರಿ ಕೋಲಿ ಎಲ್ಲ ಕುಯ್ಯೋದಲ್ಲ ಫ್ರೆಂಡ್ಸ್, ಅನ್ನ ಅಂತಾರೆ, ಚೆರು ಅಂತಾರೆ. ಆ ಚೆರುನ ದೇವಿ ಎಲ್ಲೆಲ್ಲಿ ತಿರುವುಗಳಿರುತ್ತೋ ಅಲ್ಲಿ ಹಾಕಿ ಬರ್ತಾರೆ. ನಂತರ ಮಾರನೇ ದಿನ ಬೆಳಿಗ್ಗೆ ದೇವಿ ಬೆಳಿಗ್ಗೆ ಅಂತೀನಿ ನೈಟ್ ಸಾಯಂಕಾಲ ದೇವಿ ಮೆರವಣಿಗೆಗೆ ಹೊರಡ್ತಾಳೆ. ಈಗ ನೋಡ್ತಾ ಇರ್ಬೋದು, ಇದು ಕರೋನಾ ಟೈಮಲ್ಲಿ ಸಿಂಪಲಾಗಿ ನಡೆದಿತ್ತು ಉತ್ಸವ. ಇದು ತುಂಬ ಸಿಂಪಲಾಗಿ ನಡೆದಿತ್ತು. ಲಾಕ್ಡೌನ್ ಇದರಿಂದ ನಮಗೆ ಪರ್ಮಿಷನ್ ಸಿಕ್ಕಿರಲಿಲ್ಲ ದೇವ್ರಿಗೆ ಮೆರೆಸೋದಕ್ಕಾಗಲಿ ಅಥವಾ ಹಬ್ಬ ಮಾಡೋದಕ್ಕೆ. ಸೊ ಹಂಗಾಗಿ ಸಿಂಪಲಾಗಿ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಿಕೊಂಡು ಸಿಂಪಲ್ಲಾಗಿ ನಡೀತು ದೇವರ ಹಬ್ಬ. ಹಾಗೆ ಇನ್ನೊಂದು ವಿಶೇಷ ಏನಂದರೆ, ಯುಗಾದಿ ಕಳೆದ ಮಾರನೇ ದಿನಕ್ಕೆ ಇಲ್ಲಿ ಹಬ್ಬ ನಡೀತಿತ್ತು. ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ತುಂಬ ಫೇಮಸ್ ಆಗಿರ್ತಿತ್ತು ಹಬ್ಬ. ವರ್ಷಕ್ಕೊಂದು ಸತಿ ವಿಜೃಂಭಣೆಯಿಂದ ನಡೀತಿತ್ತು. ಈಗ ಸದ್ಯಕ್ಕೆ ಇಲ್ಲಿ ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಿದ್ದಾರೆ. ತಿರ್ಗಾ ದೇವಸ್ಥಾನ ಕಟ್ಟಾದಮೇಲೆ ಪುನರ್ ಪ್ರಾರಂಭಿಸ್ತಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಇದು ಉತ್ಸವ ಮೂರ್ತಿ ಲಾಕ್ಡೌನಲ್ಲಿ ಸಿಂಪಲಾಗಿ ನಡೆದಿತ್ತು. ನೋಡ್ತಾ ಇರ್ಬೋದು, ಇದು ಅರ್ಚನಾ ಮೂರ್ತಿ ಅಂತ ಒಳಗಡೆ ಇರುತ್ತೆ ಚಿಕ್ಕ ಅಮ್ಮನವರು. ನೋಡ್ತಾ ಇರ್ಬೋದು, ಚಿಕ್ಕ ಅಮ್ಮನವರು ತುಂಬ ಶಕ್ತಿಶಾಲಿ ಫ್ರೆಂಡ್ಸ್. ನೀವು ಏನೇ ಕೆಲಸ ಕಾರ್ಯಗಳು ಕೇಳ್ಕೊಂಡ್ರು ಈ ದೇವ್ರ ಹತ್ರ ಸಕ್ಸಸ್ ಆಗುತ್ತೆ. ತುಂಬ ಜನ ಬರ್ತಾರೆ. ಮಾಟ ಮಂತ್ರದ ಸಮಸ್ಯೆ ಎದುರ್ಕೊಳ್ಳೋದಾಗಲಿ ಅಥವಾ ಬೇರೆ ಏನಾನ ಕ್ಷೇತ್ರದಲ್ಲಿ ನಿಮ್ಮ ಊರಲ್ಲಿ ಏನಾನ ಸಮಸ್ಯೆ ಅಂದರೆ, ಉತ್ರಳ್ಳಿ ಜನಗಳಿಗೆ ಏನಾನ ಸಮಸ್ಯೆ ಅಂದರೆ ಈ ತಾಯಿ ಹತ್ರ ಬಂದು ಮಡ್ಲಕ್ಕಿ ಕೊಟ್ಟು ಬೇಡ್ಕೊಂಡು ಹೋಗ್ತಾರೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಆ ದೇವಿ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಾನು ದೇವಿ ಹತ್ರ ಕೇಳ್ಕೊತೀನಿ. ಹಾಗೆ ನನ್ನ ಚಾನಲ್ನ ಯಾರು ನೋಡಿಲ್ಲೋ ಫಸ್ಟ್ ಟೈಮ್ ನೋಡ್ತಿರೋರು ಬೆಲ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ನಂತರ ಶೇರ್ ಮಾಡಿ ಹೆಚ್ಚು ನಮ್ಮ ವೀಡಿಯೋಗಳ್ನ. ಅದೇ ನೀವು ಮಾಡೋ ಸಪೋರ್ಟ್ ನಮಗೆ. ದಯವಿಟ್ಟು ಅರಸಿ ಆಶೀರ್ವದಿಸಿ ಫ್ರೆಂಡ್ಸ್. ನೆಕ್ಸ್ಟ್ ಮುಂದಿನ ವೀಡಿಯೋ ಸಿಗೋವರೆಗೂ ಬಾಯ್.